ನಮಸ್ಕಾರ ಕರುನಾಡು, ಹೇಗಿದ್ದೀರಾ? ಚಿತ್ರರಂಗದ ಯಾವುದೇ ಹಿನ್ನೆಲೆ ಇರದೆ ಒಬ್ಬೊಂಟಿಯಾಗಿ ಜೀವನದ ಕಷ್ಟಗಳನ್ನು ಎದುರಿಸಿದ ದಿಟ್ಟ ಮಹಿಳೆ ಇವರು. ಮನಸ್ಸಿನೊಳಗೆ ಅದೆಷ್ಟೋ ನೋವನ್ನು ಅವಿತಿಟ್ಟು ಬೆಳ್ಳಿ ತೆರೆಯ ಮೇಲೆ ನಗುವನ್ನು ಬೀರಿದ್ದ ಸಾಹಸಿ ಇವರು. ಕೇವಲ ಸಿನಿಮಾ ಮಾತ್ರವಲ್ಲದೆ ರಾಜಕಾರಣದಲ್ಲೂ ತಮ್ಮ ಮೇಲುಗೈ ಸಾಧಿಸಿದ್ದಾರೆ. ಹೌದು ಕರುನಾಡು, ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಚಿತ್ರರಂಗದ ಅಪ್ರತಿಮ ಪ್ರತಿಭೆ ನಟಿ ಉಮಾಶ್ರೀ ಅವರ ಜೀವನದ ಪರಿಚಯವನ್ನು ತಿಳಿಯೋಣ ಬನ್ನಿ. ಉಮಾಶ್ರೀ ಅವರು ಮೇ 10, 1957ರಲ್ಲಿ ತುಮಕೂರಿನ ನೊಣವಿನಕೆರೆ ಎಂಬ ಗ್ರಾಮದಲ್ಲಿ ಜನಿಸಿದರು. ತಾಯಿ ನಿಂಗಮ್ಮ. ಆದರೆ ದುರಾದೃಷ್ಟವಶಾತ್ ಉಮಾಶ್ರೀ ಅವರು 8 ತಿಂಗಳ ಮಗುವಾಗಿದ್ದಾಗ ಅವರ ತಾಯಿ ನಿಂಗಮ್ಮ ತೀರಿಕೊಳ್ಳುತ್ತಾರೆ. ನಂತರ ಉಮಾಶ್ರೀ ಅವರು ಅವರ ದೊಡ್ಡಮ್ಮ ಹಾಗೂ ದೊಡ್ಡಪ್ಪನವರ ಆಶ್ರಯದಲ್ಲಿ ಬೆಳೆಯುತ್ತಾರೆ. ಶಾಲಾ ಶಿಕ್ಷಣವನ್ನು ಮುಗಿಸಿ ನಂತರ ಕಾಲೇಜು ಶಿಕ್ಷಣದಲ್ಲಿ ಓರ್ವ ಹುಡುಗನನ್ನು ಪ್ರೀತಿಸಿ ಮದುವೆಯಾಗುತ್ತಾರೆ. ಆದರೆ ಕೆಲವು ತಿಂಗಳುಗಳ ನಂತರ ಕೌಟುಂಬಿಕ ಕಲಹಗಳುಂಟಾಗಿ ಉಮಾಶ್ರೀ ಅವರು ಗಂಡನಿಂದ ದೂರ ಉಳಿದು ತಮ್ಮ ದೊಡ್ಡಮ್ಮನ ಮನೆಗೆ ತನ್ನಿಬ್ಬರ ಮಕ್ಕಳನ್ನು ಕರೆದುಕೊಂಡು ಬರುತ್ತಾರೆ. ಆದರೆ ಅಲ್ಲಿನ ನೆರೆಹೊರೆಯರಿಂದ ಟೀಕೆಗಳೆದುರಾಗುತ್ತವೆ. ಅವೆಲ್ಲದರ ನಡುವೆಯೂ ಉಮಾಶ್ರೀ ಅವರು ಇಡ್ಲಿ ಮಾರಿ ಸ್ವಲ್ಪ ಪ್ರಮಾಣದ ಹಣವನ್ನು ಕೂಡಿಟ್ಟು ಕೆಲವು ತಿಂಗಳುಗಳ ನಂತರ ಗಂಡನ ಮನೆಯೂ ಬೇಡ, ದೊಡ್ಡಮ್ಮನ ಮನೆಯೂ ಬೇಡವೆಂದು ತೀರ್ಮಾನಿಸಿ ತುಮಕೂರಿಗೆ ಬರುತ್ತಾರೆ. ಅಲ್ಲಿಂದ ಇವರ ಜೀವನಕ್ಕೆ ಒಂದು ದೊಡ್ಡ ತಿರುವು. ಹೌದು, ಉಮಾಶ್ರೀ ಅವರಿಗೆ ಚಿಕ್ಕನಿನಿಂದ ನಾಟಕದ ಗೀಳು ಹೆಚ್ಚಾಗಿದ್ದ ಕಾರಣ ಇವರು ತುಮಕೂರಿನಲ್ಲಿ ಒಂದು ರಂಗಭೂಮಿಗೆ ಸೇರಿಕೊಳ್ಳುತ್ತಾರೆ. ಇವರ ಮೊದಲ ನಟನೆಯ ಒಡನಾಳ ನಾಟಕದ ಸಾಕವ್ವನ ಅಭಿನಯ ಅಂದಿನ ದಿನಗಳಲ್ಲಿ ಅತ್ಯಂತ ಜನಪ್ರಿಯವಾಗಿತ್ತು. ನನ್ನನ್ನು ಅತಿಯಾಗಿ ಕಾಡಿದ ಪಾತ್ರ ಶರ್ಮಿಷ್ಠೆಯದ್ದು ಎಂದು ಉಮಾಶ್ರೀ ಅವರು ಒಂದು ಕಡೆ ಹೇಳಿಕೊಂಡಿದ್ದಾರೆ. ಯಾಯತಿಗೆ ಕೊನೆವರೆಗೂ ಸಾಥ್ ನೀಡಿದ ಶರ್ಮಿಷ್ಠೆ ರಾಕ್ಷಸ ಕುಲದಲ್ಲಿ ಹುಟ್ಟಿದರೂ ನನಗೆ ಆದರ್ಶ ಎಂದು ಹೇಳುತ್ತಾರೆ. ತನ್ನ ಲಾಭದವರೆಗೆ ಕಾದು ಕೂರದೆ ಹೊರಟು ಹೋದ ದೇವಯಾನಿ ಮಾನವ ಕುಲದಲ್ಲಿ ಹುಟ್ಟಿದರೂ ರಾಕ್ಷಸಳಂತೆಯೇ ವರ್ತಿಸುತ್ತಾಳೆ. ಹೀಗೆ ಹೇಳುವ ಉಮಾಶ್ರೀಯವರ ಗಮನಾರ್ಹ ಚಿಂತಕಿ. ಬದುಕಿಗಾಗಿ ಕಲೆಯನ್ನು ಅನಿವಾರ್ಯವಾಗಿ ಒಪ್ಪಿಕೊಂಡರೂ ಉಮಾಶ್ರೀ ಅದಕ್ಕೆ ತೋರಿದ ನಿಷ್ಠೆ, ಶ್ರದ್ಧೆ ಮಾತ್ರ ಮೆಚ್ಚುವಂತಹದು. ವೃತ್ತಿ ರಂಗಭೂಮಿಯಲ್ಲಿ ಹಲವಾರು ಐತಿಹಾಸಿಕ ಪೌರಾಣಿಕ ಪಾತ್ರಗಳಲ್ಲಿ ನಿವಾರಿಸಿದ ಹವ್ಯಾಸಿ ರಂಗಭೂಮಿಯಲ್ಲಿ ಬಿ.ವಿ. ಕಾರಂತ್, ನಾಗಭರಣ್, ಕೃಷ್ಣಸ್ವಾಮಿ ಅವರ ನಿರ್ದೇಶನದ ಅನೇಕ ನಾಟಕಗಳಲ್ಲಿ ಅಭಿನಯಿಸಿದ ಹೆಗ್ಗಳಿಕೆ ಉಮಾಶ್ರೀ ಅವರದ್ದು. ಹೀಗೆ ಕೆಲವು ತಿಂಗಳುಗಳ ನಂತರ ಸಿನಿಮಾ ರಂಗಕ್ಕೂ ಕಾಲಿಟ್ಟ ಉಮಾಶ್ರೀ ಅವರು ಅಲ್ಲಿಯೂ ಮೇಲುಗೈ ಸಾಧಿಸುತ್ತಾರೆ. ಹೌದು, ಕಾಶಿನಾಥರ ಹೊಸ ರೀತಿಯ ಒಂದು ಬೋಲ್ಡ್ ಪ್ರಯೋಗದ ಚಿತ್ರ ಅನುಭವ. ಈ ಚಿತ್ರದಲ್ಲಿ ಉಮಾಶ್ರೀ ಅವರ ನಟನೆ ಗಮನಾರ್ಹವಾದದ್ದು. ತದನಂತರ ಗೋಲ್ಮಾಲ್ ರಾಧಾಕೃಷ್ಣ ಎಂಬ ಚಿತ್ರದಲ್ಲಿ ಉಮೇಶ್, ಸಿಹಿ ಕಹಿ ಚಂದ್ರು, ಮೈಸೂರು ಲೋಕೇಶ್, ಮುಖ್ಯಮಂತ್ರಿ ಚಂದ್ರು, ಅನಂತ್ನಾಗ್ ಇವರುಗಳ ಸುತ್ತ ತಿರುಗುವ ಕಥೆಯಲ್ಲಿ ಹಲವೊಮ್ಮೆ ಅಲ್ಲಿನ ಹಾಸ್ಯ ಸನ್ನಿವೇಶಗಳ ಮೇರೆ ಮೀರಿದ್ದು ಎಂದು ಭಾವ ಕೊಡುತ್ತಿದ್ದರೂ ಕೂಡ ಉಮಾಶ್ರೀ ತಮ್ಮ ಪಾತ್ರಕ್ಕೆ ನೀಡುವ ಹೊಳಪು ನೆನಪಿನಲ್ಲಿ ಉಳಿಯುವಂತಹದ್ದು. ಉಮಾಶ್ರೀ ಅವರು ಹೆಚ್ಚಾಗಿ ಪೋಷಕ ನಟಿಯಾಗಿ ನಟಿಸಿದ್ದಾರೆ. ಕೆಲವು ಹಾಸ್ಯ ಪಾತ್ರದಲ್ಲೂ ಸಹ ಜನರನ್ನು ನಕ್ಕು ನಲಿಸಿದ್ದಾರೆ. ಉಮಾಶ್ರೀ ಅವರು ನಟಿಸಿದ ಕೆಲವು ಪಾತ್ರಗಳನ್ನು ಹೇಳುವುದಾದರೆ ಪುಟ್ನಂಜ ಚಿತ್ರದ ಮುದುಕಿ ಪಾತ್ರ, ಕೋತಿಗಳು ಸಾರ್ ಕೋತಿಗಳು ಚಿತ್ರದಲ್ಲಿ ಮುನಿಯಮ್ಮನ ಪಾತ್ರ, ಇನ್ನೂ ಇತರ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಅಷ್ಟೇ ಅಲ್ಲದೆ ಜಿ ಕನ್ನಡದಲ್ಲಿ ಪುಟ್ಟಕ್ಕನ ಮಕ್ಕಳು ಎಂಬ ಧಾರಾವಾಹಿಯಲ್ಲಿ ಪುಟ್ಟಕ್ಕ ಎಂಬ ಮುಖ್ಯ ಪಾತ್ರದಲ್ಲಿ ನಟಿಸುತ್ತಾ ಇದ್ದಾರೆ. ಉಮಾಶ್ರೀ ಅವರು ಸಮಾಜ ಸೇವೆ ಹಾಗೂ ರಾಜಕಾರಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಹೌದು, 2013ರ ವರ್ಷದಲ್ಲಿ ನಡೆದ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಗೆಲುವನ್ನು ಸಾಧಿಸಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನೂ ಇತರೆ ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ. ಇವರ ಈ ಸಾಧನೆಗೆ ಹಲವು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಅದರಲ್ಲಿ ಉಮಾಶ್ರೀ ಅವರಿಗೆ ಗುಲಾಬಿ ಟಾಕೀಸ್ ಚಿತ್ರದಲ್ಲಿ ಅವಕಾಶ ಮಾಡಿಕೊಟ್ಟ ಮಹಾನ್ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ಅವರು ಆಕೆಗೆ ರಾಜ್ಯ ಪ್ರಶಸ್ತಿ, ರಾಷ್ಟ್ರೀಯ ಪ್ರಶಸ್ತಿ ಮತ್ತು ಓಷಿಯನ್ ಅಂತಾರಾಷ್ಟ್ರೀಯ ಕಲಾಭಿಮಾನಿಗಳ ಪ್ರಶಸ್ತಿ ದೊರಕುವಂತಹ ಪಾತ್ರಗಳನ್ನು ಕೊಟ್ಟು ಸೊಗಸಾದ ಅಭಿನಯ ಹೊರಹೊಮ್ಮುವಂತೆ ಮಾಡಿದ್ದರು. ಕಾಸರವಳ್ಳಿಯವರ ಕನಸಂಬ ಕುದುರೆಯನ್ನೇರಿ ಚಿತ್ರದಲ್ಲೂ ಉಮಾಶ್ರೀ ನಟಿಸಿದ್ದರು. ಇದಿಷ್ಟೇ ಅಲ್ಲದೆ ಇನ್ನೂ ಸಾಕಷ್ಟು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಉಮಾಶ್ರೀ ಅವರ ಜೀವನದಲ್ಲಿ ಸಾಕಷ್ಟು ಕಷ್ಟಗಳಿದ್ದರೂ ಸಹ ಬದುಕಬೇಕೆಂಬ ಛಲದಿಂದ ಸಿಕ್ಕ ಅವಕಾಶಗಳನ್ನು ಬಳಸಿಕೊಂಡು ಹಂತ ಹಂತವಾಗಿ ಮೇಲೇರಿ ಇಂದು ಉನ್ನತ ಸ್ಥಾನದಲ್ಲಿದ್ದಾರೆ.
ಯಾರ ಸಹಾಯವೂ ಇಲ್ಲದೆ ಒಬ್ಬೊಂಟಿಯಾಗಿ ಗೆದ್ದಿದ್ದಾರೆ ಎಂಬುದಕ್ಕೆ ಇವರು ಪ್ರತ್ಯಕ್ಷ ಸಾಕ್ಷಿ. ಇದಿಷ್ಟು ಉಮಾಶ್ರೀಯವರ ಪರಿಚಯವಾಗಿತ್ತು. ನಾವು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬೇಗನೆ ತಲುಪಬೇಕೆಂದರೆ ಈ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ ಮುಖಾಂತರ ನಿಮಗೆ ತಲುಪುತ್ತವೆ. ಹಾಗೆ ಇಷ್ಟವಾದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು ಕರುನಾಡು. ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ.